ಹಾಯ್ ಫ್ರೆಂಡ್ಸ್, 07 ಫಾರ್ಮರಿಂಗ್ ಯೂಟ್ಯೂಬ್ ಚಾನಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ನಮ್ಮ ರೈತರ ಪಾಡು ಹೆಂಗಂದ್ರೆ ಮಳೆ ಚಂದಾದ್ರೆ ಬೆಳೆ ಚಂದಾಗಲ್ಲ, ಬೆಳೆ ಚಂದಿದ್ರೆ ಮಳೆ ಚಂದಾಗಲ್ಲ. ಎರಡೂ ಚಂದ ಆದ್ರೆ ಸರಿಯಾದ ಬೆಲೆ ಬರಲ್ಲ. ಇಷ್ಟೇ ನಮ್ಮ ರೈತರ ಪಾಡು. ಆದರೂ ರೈತರು ಬೆಳೆ ಬೆಳೆಯೋದು ಮತ್ತು ಫಾರ್ಮರಿಂಗ್ ಮಾಡೋದನ್ನ ಬಿಡೋಕ್ಕಾಗಲ್ಲ. ಯಾಕಂದರೆ ಇಡೀ ನಮ್ಮ ಭಾರತ ದೇಶದಲ್ಲೇ ಏನಾದರೂ ಒಂದು 20% ಫಾರ್ಮರಿಂಗ್ ಮಾಡೋದೇನಾದರೂ ಈ ಥರ ಪ್ರಾಬ್ಲಮಿಂದ ಬಿಟ್ಟರೆ, ಫಾರ್ಮರ್ ಕೆಲಸ ಮಾಡೋರನ್ನ ಕೀಳಾಗಿ ನೋಡೋರು ಮಣ್ಣು ತಿನ್ನಬೇಕಾಗುತ್ತೆ. ಅವರೆಷ್ಟೇ ಕೀಳಾಗಿ ನೋಡಿದ್ರು ನಮ್ಮ ಕರ್ತವ್ಯ, ನಮ್ಮ ಕೆಲಸ ನಾವು ಮಾಡಲೇಬೇಕು. ನೋಡಿ, ನಾವು ಬಿತ್ತನೆ ಮಾಡಿ ಸುಮಾರು ಇಲ್ಲ ಅಂದರೂ 15 ದಿವಸ ಆಯಿತು, ಮಳೆ ಇಲ್ಲ. ಬೆಳೆ ಎಲ್ಲ ಹೆಂಗೆ ಒಣಗ್ತಾ ಇದ್ದಾವೆ ನೋಡಿ. ಭೂಮಿ ಎಲ್ಲ ಒಣಗಿಬಿಟ್ಟು ಹೆಂಗಾಗಿದೆ ನೋಡಿ, ಬಿರುಕು ಬಿಚ್ಚಿಬಿಟ್ಟಿದೆ. ಮಳೆ ಬೇಕು, ಪ್ರೆಸೆಂಟ್ ಮಳೆ ಬೇಕಾಗಿದೆ, ಮಳೆ ಬರ್ತಾ ಇಲ್ಲ. ಬೆಳಗ್ಗೆ ಎದ್ಬಿಟ್ಟು ಹಸು ತೊಗೊಂಡು ಬಂದಿದ್ದೆ, ಹಸು ಅಲ್ಲಿ ಮೈತಾ ಇದೆ. ಹಸುಗಳಿಗೂ ಕೂಡ ಮೈಯಕ್ಕೆ ಸರಿಯಾಗಿ ಹುಲ್ಲಾಗಿಲ್ಲ, ಇನ್ನು ಸ್ವಲ್ಪ ಆಗಿದೆ ನೋಡಿ. ಏನು ಮಾಡೋದು, ನಮ್ಮ ರೈತರ ಕಷ್ಟನ ಅರ್ಥ ಯಾರೇ ಬರಲಿ, ಪೊಲಿಟಿಕಲ್ಸ್ ಬರೀ ಜಗಳ ಹಚ್ಚೋದ್ರಲ್ಲೇ ಮುಂದವ್ರೆ. ಅವ್ರಂಗೆ ಇವ್ರಂಗೆ ಬರೀ ಜಾತಿವಾದ ಮಾಡಿ. ಇವಾಗ ಬಂದೈತಲ್ಲ ಹೊಸದೊಂದು ರ್ಯಾಪು, ಅದ್ಯಾವುದಪ್ಪ, ಕಿಸಿಕೋ ಹಿಂದೂ ಬತಾರೆ ಕಿಸಿಕೋ ಸಿಖ್ ಬತಾರೆ, ಅದೊಂದು ಸಾಂಗ್ ಬಂದೈತಲ್ಲ, ಸೂಪರ್ ತೆಗೆದ ರ್ಯಾಪು. ಏನು ಗುರು, ಬರೀ ಜಾತಿ ಅಂತ ಅವರು ಬರೀ ಪೊಲಿಟಿಕಲ್ ಅವರು ಜಗಳ ಹಚ್ಬಿಟ್ಟು ಅವರು ಅವ್ರ ಲಾಭಕ್ಕೋಸ್ಕರ ಏನು ಮಾಡ್ಕೋತಾರೆ. ಆದರೆ ಇಲ್ಲಿ ನಮಗೆ ಹೊಟ್ಟೆ ತುಂಬಬೇಕಂದ್ರೆ ನಾವು ಕೆಲಸ ಮಾಡಲೇಬೇಕು, ನಾವು ಕಷ್ಟಪಡಲೇಬೇಕು. ಅವರನ್ನು ಏನು ಎಲೆಕ್ಷನ್ವರೆಗೆ ಬರ್ತಾರೆ ಹೋಯ್ತಾರೆ, ಅದಾದಮೇಲೆ ಅವ್ರ ಕೆಲಸ ಮುಗಿದ್ಮೇಲೆ ನಮ್ಮನ್ನು ತಿರುಗಿ ಕೂಡ ನೋಡೋಲ್ಲ. ನಮ್ಮ ಹೊಟ್ಟೆ ಪಾಡಿಗೆ ನಾವು ದುಡಿಲೇಬೇಕು. ಅದೇ ರೀತಿ ನೋಡಿ, ಮಳೆ ಬರಲಿ, ಚೆನ್ನಾಗಿ ಬೆಳೆ ಆಗಲಿ ಅಂತ ಬೇಡ್ಕೊಳ್ಳಿ ದೇವ್ರನ್ನ. ರೈತರಿಗೆ ಹಿಂಗೆ ಸಪೋರ್ಟ್ ಮಾಡಿ. ನಾನು ರೈತನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಇದೇ ರೀತಿ ವಿಡಿಯೋ ಹೊಸ ಅಪ್ಡೇಟು ಬೆಳೆ ಬಗ್ಗೆ ಎಲ್ಲ ಕೊಡ್ತಾ ಇರ್ತೀನಿ. ಇನ್ನು ಮುಂದೆ ಸಾವಯವ ಗೊಬ್ಬರ ಮತ್ತು ಕೀಟನಾಶಕ ಔಷಧಿ ಎಲ್ಲ ಹೊಡೆಯೋ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ನೋಡಿ, ಆನಂದಿಸಿ, ಹಾಗೆ ಸಪೋರ್ಟ್ ಮಾಡಿರಿ. ಬೇಕಾದ ಮಾಹಿತಿ ಏನಾದರೂ ಬೇಕಿದ್ದರೆ ಮೆಸೇಜ್ ಮಾಡ್ಬೋದಿಲ್ಲ ಅಂದರೆ ಕಾಮೆಂಟ್ ಮಾಡ್ಬೋದು. ಕಾಮೆಂಟಲ್ಲಿ ನಿಮ್ಗೆ ತಿಳಿಸ್ತೀನಿ ಯಾವ ಬೆಳೆಗೆ ಯಾವ್ದು ಹೊಡಿಬೇಕು, ಇವಾಗ ಪ್ರೆಸೆಂಟು ಹುಲ್ಲಿಗೆ ಯಾವ್ದು ಹೊಡಿಬೇಕು ಅಂತ. ಬಾಯ್ ಫ್ರೆಂಡ್ಸ್, ಇಷ್ಟೇ ಮುಗಿತೀವಿ ಇವತ್ತಿನ ವಿಡಿಯೋ.